ಒಂದೆರಡು ನಿಮಿಷ ಇದೆ ಅಧ್ಯಕ್ಷರೇ. ಈ ಭಾಗದ ಅಭಿವೃದ್ಧಿ ಆಗ್ಲಿಕ್ಕೆ ನನ್ನ ವಿಧಾನಸಭೆ ಪ್ರತ್ಯೇಕ ಸಚಿವಾಲಯ ಕಲ್ಯಾಣ ಕರ್ನಾಟಕ ಗುಲ್ಬರ್ಗದಲ್ಲಿ ಮಾಡ್ಬೇಕಂತ 15-20 ನಿಮಿಷ ಆಯ್ತು. 10 ನಿಮಿಷ ಆಗಿಲ್ಲ ಅಧ್ಯಕ್ಷರೇ. ಮೊಟ್ಟ ಮೊದಲ ಮಾತಾಡ್ತಾ ಮಾತಾಡಿ ಗಂಭೀರ ಅಲ್ಲ. 20 ನಿಮಿಷ ಈಗ ಮಾತಾಡಿಕೊಂಡು ಸ್ಪೀಡ್ ಬ್ರೇಕರ್ ಸ್ಪೀಡ್ ಬ್ರೇಕ್ ನೀವು ದಾರಿ ತಪ್ಪ ಅದಕ್ಕೆ ಬ್ರೇಕ್ ಆಗೋದು ಸರಿಯಾಗಿ ಅದ ಸ್ಪೀಡ್ ಬ್ರೇಕರ್ ಹಾಕಿ ಬಿದ್ದು ಬಿಡ್ತೀನಿ. ಅಲ್ಲ ಸ್ಪೀಡ್ ಆಕ್ಸಿಡೆಂಟ್ ಅದಕ್ಕೆ ಮೆಲ್ಲ 5 ನಿಮಿಷದಲ್ಲಿ ನಾನು ಮಾತನ್ನ ಮುಗಿಸ್ತೀನಿ ಅಧ್ಯಕ್ಷರೇ. ಅನುಮೋದನೆ ಕೊಟ್ಟರು ನಮ್ಮ ಶಾಸಕರು. ಆಯ್ತು ಅಧ್ಯಕ್ಷರೇ, ನಮ್ಮ ವಿಧಾನಸಭಾ ಕ್ಷೇತ್ರ ಬರಬೇಕಾದ್ರೆ ಯಾವುದೇ ಒಂದು ಕೇಂದ್ರ ಸ್ಥಾನ ಇಲ್ಲ. ನಮ್ಮ ಜನರು ಬೀದರ್ ಹೋಗ್ಬೇಕು, ಇಲ್ಲ ಚಿಡುಗುಪ್ಪ ಹೋಗ್ಬೇಕು, ಏನ್ರ ಕೆಲಸ ಇದ್ರೆ ಹುಮ್ನಾಬಾದ್ಗೆ ಹೋಗ್ಬೇಕು. ಹಣದ ಸಾಕಷ್ಟು ಕೊರತೆ ಇದೆ ಅಧ್ಯಕ್ಷರೇ. ಆದಷ್ಟು ಬೇಗ ನಮ್ಮಲ್ಲಿ ಫೈರ್ ಸ್ಟೇಷನ್ ಇಲ್ಲ. ಮೊನ್ನೆ ಕೇಳಿ ಹೆಡ್ ಕ್ವಾರ್ಟರ್ ಇದೆ, 30,000 ಜನಸಂಖ್ಯೆ ಇದೆ. ಮೊನ್ನೆ PU ಕಾಲೇಜ್ ಬಗ್ಗೆ ನಾನು ಗಮನ ಸೆಳೆದಿದ್ದೆ. ಒಂದು ಫೈರ್ ಸ್ಟೇಷನ್ ಮೊನ್ನೆ ಕೆಲವೊಂದು ನಿರ್ಣಾವನ್ ಗ್ರಾಮದಲ್ಲಿ ಕಬ್ಬು ಸುಡ್ತ ಅಧ್ಯಕ್ಷರೇ. ಈ 30 ಕಿಲೋಮೀಟರ್ಲಿಂದ ಫೈರ್ ಗಾಡಿ ಬರ್ಲಿಕ್ಕೆ ವೆಹಿಕಲ್ ಬರ್ಲಿಕ್ಕೆ ಲೇಟ್ ಆದ್ರೆ ಪಾಪ ಒಂದು ಕಬ್ಬು ಪೂರ ಸುಟ್ಟೋಗ್ತು. ಅದು ಪರಿಹಾರ ಕೂಡ ಇನ್ನೂ ಸಿಗ್ತಾ ಇಲ್ಲ. ಅಲ್ಲೇ ಒಂದು 5 ಕಿಲೋಮೀಟರ್ ಅರೌಂಡ್ ಮೊನ್ನೆ ಕೇಳಿಯಲ್ಲಿ ಫೈರ್ ಸ್ಟೇಷನ್ ಆದ್ರೆ ಮಾನ್ಯ ಗೃಹ ಮಂತ್ರಿ ಕೂಡ ಇಲ್ಲೇ ಇದ್ದಾರೆ. ಫೈರ್ ಸ್ಟೇಷನ್ ಸುಮಾರು ಸಲ ನಾನು ಬೇಡಿಕೆ ಹಾಕಿದ್ದೀನಿ, ಅದು ಕೂಡಲೇ ಸ್ಪಂದಿಸ್ತಾ ಇಲ್ಲ ಸರ್ಕಾರ. 1.5 ವರ್ಷ 3 ಸಲ ನಾನು ಬರ್ದಿದ್ದೀನಿ. ಅದಕ್ಕೆ ಒಂದು ಫೈರ್ ಸ್ಟೇಷನ್ ಮೊನ್ನೆ ಕೇಳಿಲ್ಲ ಆದ್ರೆ ಉಪಯೋಗ ಆಗುತ್ತೆ. ಮತ್ತೆ ಜಿಲ್ಲೆಯ BSSK ಫ್ಯಾಕ್ಟರಿ ಈಗ ಹರಾಜು ಮಾಡ್ತೀನಂತ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿತ್ತು. ಸುಮಾರು ಬೀದರ್ನ ಲಕ್ಷ್ಮಿ ಅಂತೆ, ರೈತರ ಪಾಲಿಗೆ ಲಕ್ಷ್ಮಿ ಅಂತೆ ಒಂದು ಸರ್ಕಾರದ ಒಂದು ಕೋಆಪರೇಟಿವ್ BSSK ಫ್ಯಾಕ್ಟರಿ, ಬೇರೆ ಇನ್ನಿತರ ಫ್ಯಾಕ್ಟರಿಗಳಿದೆ, ಬಟ್ ಎಲ್ಲರೂ ಸ್ವಂತ ಒಡೆತನಕ್ಕೆ ಸೇರಿದ್ದು. ಈ ಒಂದು ಫ್ಯಾಕ್ಟರಿ ರೈತರಿಗೋಸ್ಕರ ಜನರದೇ ಒಂದು ಫ್ಯಾಕ್ಟರಿ ಇದೆ. ಅದಕ್ಕೆ ಅದು ಹರಾಜು ಮಾಡಬಾರ್ದು. ಆದಷ್ಟು ಬೇಗ ಸರ್ಕಾರದಿಂದ ಹೇಗೆ ಮೈ ಶುಗರ್ಗೆ 200-400 ಕೊಟ್ಟು ಮಂಡ್ಯದಲ್ಲಿ ತಾವು ಮಾಡಿದ್ರಿ ಕೂಡ್ರೆ ನಾನು ಬ್ಯಾಡ ಅಂಬಲ್ಲ. ನಮ್ಮ ಉತ್ತರ ಕರ್ನಾಟಕ ಕೂಡ ಶುಗರ್ ಉತ್ತೇಜನ ಮಾಡ್ಲಿಕ್ಕೆ, ಆ ಫ್ಯಾಕ್ಟರಿಯನ್ನ ಇಂಡಸ್ಟ್ರಿಯನ್ನು ಚಾಲೂ ಮಾಡ್ಲಿಕ್ಕೆ ಸರ್ಕಾರ ಒಂದು 500 ಕೋಟಿ ಹಣ ಕೊಟ್ಟೆ ಅನುಕೂಲ ಆಗ್ತದ ನಮ್ಮ ಭಾಗದ ರೈತರ ಜನರಿಗಂತ ಹೇಳಕ್ ಇಚ್ಛೆ ಪಡ್ತೀನಿ. ಆದಷ್ಟು ಬಾಕಿ ಇದ್ದ ಬ್ಯಾಕ್ಲಾಗ್ಗಳು ಮತ್ತೆ ಜಾಬ್ ಗ್ಯಾರಂಟಿ ನಮ್ಮ ಭಾಗದ ಜನರಿಗೆ ಕೊಡ್ಬೇಕು ಅಧ್ಯಕ್ಷರೇ. ನೀರಾವರಿ ಸಮಸ್ಯೆ ಮಾಡಬೇಕು, ಕಾರಂಜ ರೈತರಿಗೆ ಒನ್ನೆ ಮಾಡಬೇಕು. ನಂಜುಂಡಪ್ಪ ವರದಿ ನನ್ನ ಕ್ಷೇತ್ರಕ್ಕೆ ಆ ಕಮಿಟಿ ಬೇಗ, ಗೋವಿಂದರಾಜ್ ಕಮಿಟಿ ಬೇಗನೆ ವರದಿ ಕೊಡಬೇಕು. ನಮ್ಮ ಭಾಗ ಜನರಿಗೆ ಒಳ್ಳೇದ್ ಮಾಡ್ಬೇಕಂತ ಉತ್ತರ ಕರ್ನಾಟಕ, ಯಾಕಂದ್ರೆ ಉತ್ತರ ಕರ್ನಾಟಕ ಎಲ್ಲರೂ ನಾವು ಮಾತಾಡ್ತಾ ಅಭಿವೃದ್ಧಿಗೆ ಕಡೆಗಣಿಸ್ತಾ ಇದೀವಿ. ಇಲ್ಲಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತಾರೆ. ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷವಾಗಿ ಒಂದು ಗುಲ್ಬರ್ಗದಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಸ್ಟಾರ್ಟ್ ಮಾಡಬೇಕು. ಜನರು ಗುಲ್ಬರ್ಗಕ್ಕೆ ಹೋಗ್ಬೇಕು. ಬೆಂಗಳೂರು ಹೋಗ್ಲಿಕ್ಕೆ ಗುಲ್ಬರ್ಗಕ್ಕೆ ತಮ್ಮ ಆಹ್ವಾನ ಸ್ವೀಕಾರ ಮಾಡಿದ್ರೆ ಎಲ್ಲ ಅಪ್ರೂವಲ್ಸ್ ಗುಲ್ಬರ್ಗ ಕೊಟ್ರೆ ಸಾಕಷ್ಟು ದುಡ್ಡು ಕೂಡ ಜನರು ಉಳಿತದೆ ಅಧ್ಯಕ್ಷರೇ. ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಡಿಸ್ಕಷನ್ಗೆ, ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಅಧ್ಯಕ್ಷ ಪಕ್ಷದ ಮುಖಂಡ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್. 2 ನಿಮಿಷ ಇದೆ ಅಧ್ಯಕ್ಷರೇ. ಈ ಭಾಗದ ಅಭಿವೃದ್ಧಿ ಆಗ್ಲಿಕ್ಕೆ ನನ್ನ ವಿಧಾನಸಭೆ ಪ್ರತ್ಯೇಕ ಸಚಿವಾಲಯ ಕಲ್ಯಾಣ ಕರ್ನಾಟಕ ಗುಲ್ಬರ್ಗದಲ್ಲಿ ಮಾಡ್ಬೇಕಂತ 15-20 ನಿಮಿಷ ಆಯ್ತು. 10 ನಿಮಿಷ ಆಗಿಲ್ಲ ಅಧ್ಯಕ್ಷರೇ. ಮೊಟ್ಟ ಮೊದಲ ಮಾತಾಡ್ತಾ ಮಾತಾಡಿ ಗಂಭೀರ ಅಲ್ಲ. 20 ನಿಮಿಷ ಈಗ ಮಾತಾಡಿಕೊಂಡು ಸ್ಪೀಡ್ ಬ್ರೇಕರ್ ಹಾಕಿ ಸ್ಪೀಡ್ ಬ್ರೇಕ್ ನೀವು ದಾರಿ ತಪ್ಪ ಅದಕ್ಕೆ ಬ್ರೇಕ್ ಆಗೋದು ಸರಿಯಾಗಿ ಅದ ಸ್ಪೀಡ್ ಬ್ರೇಕರ್ ಹಾಕಿ ಬಿದ್ದು ಬಿಡ್ತೀನಿ. ಅಲ್ಲ ಸ್ಪೀಡ್ ಆಕ್ಸಿಡೆಂಟ್ ಅದಕ್ಕೆ ಮೆಲ್ಲ 5 ನಿಮಿಷದಲ್ಲಿ ನಾನು ಮಾತನ್ನ ಮುಗಿಸ್ತೀನಿ ಅಧ್ಯಕ್ಷರೇ. ಅನುಮೋದನೆ ಕೊಟ್ಟರು ನಮ್ಮ ಶಾಸಕರು. ಆಯ್ತು ಅಧ್ಯಕ್ಷರೇ, ನಮ್ಮ ವಿಧಾನಸಭಾ ಕ್ಷೇತ್ರ ಬರಬೇಕಾದ್ರೆ ಯಾವುದೇ ಒಂದು ಕೇಂದ್ರ ಸ್ಥಾನ ಇಲ್ಲ. ನಮ್ಮ ಜನರು ಬೀದರ್ ಹೋಗ್ಬೇಕು, ಇಲ್ಲ ಚಿಡುಗುಪ್ಪ ಹೋಗ್ಬೇಕು, ಏನ್ರ ಕೆಲಸ ಇದ್ರೆ ಹುಮ್ನಾಬಾದ್ಗೆ ಹೋಗ್ಬೇಕು. ಹಣದ ಸಾಕಷ್ಟು ಕೊರತೆ ಇದೆ ಅಧ್ಯಕ್ಷರೇ. ಆದಷ್ಟು ಬೇಗ ನಮ್ಮಲ್ಲಿ ಫೈರ್ ಸ್ಟೇಷನ್ ಇಲ್ಲ. ಮೊನ್ನೆ ಕೇಳಿ ಹೆಡ್ ಕ್ವಾರ್ಟರ್ ಇದೆ, 30,000 ಜನಸಂಖ್ಯೆ ಇದೆ. ಮೊನ್ನೆ PU ಕಾಲೇಜ್ ಬಗ್ಗೆ ನಾನು ಗಮನ ಸೆಳೆದಿದ್ದೆ. ಒಂದು ಫೈರ್ ಸ್ಟೇಷನ್ ಮೊನ್ನೆ ಕೆಲವೊಂದು ನಿರ್ಣಾವನ್ ಗ್ರಾಮದಲ್ಲಿ ಕಬ್ಬು ಸುಡ್ತ ಅಧ್ಯಕ್ಷರೇ. ಈ 30 ಕಿಲೋಮೀಟರ್ಲಿಂದ ಫೈರ್ ಗಾಡಿ ಬರ್ಲಿಕ್ಕೆ ವೆಹಿಕಲ್ ಬರ್ಲಿಕ್ಕೆ ಲೇಟ್ ಆದ್ರೆ ಪಾಪ ಒಂದು ಕಬ್ಬು ಪೂರ
ಸುಟ್ಟೋಗ್ತು, ಅದು ಪರಿಹಾರ ಕೂಡ ಇನ್ನೂ ಸಿಗ್ತಾ ಇಲ್ಲ. ಅಲ್ಲೇ ಒಂದು 5 ಕಿಲೋಮೀಟರ್ ಅರೌಂಡ್ ಮನೆಕೆಳೆಯಲ್ಲಿ ಫೈರ್ ಸ್ಟೇಷನ್ ಆದ್ರೆ ಮಾನ್ಯ ಗೃಹ ಮಂತ್ರಿ ಕೂಡ ಇಲ್ಲೇ ಇದ್ದಾರೆ. ಫೈರ್ ಸ್ಟೇಷನ್ ಸುಮಾರು ಸಲ ನಾನು ಬೇಡಿಕೆ ಇಕ್ಕಿದ್ದೀನಿ, ಅದು ಕೂಡಲೇ ಸ್ಪಂದಿಸ್ತಾ ಇಲ್ಲ ಸರ್ಕಾರ. 1.5 ವರ್ಷ 3 ಸಲ ನಾನು ಬರ್ದಿದ್ದೀನಿ. ಅದಕ್ಕೆ ಒಂದು ಫೈರ್ ಸ್ಟೇಷನ್ ಮನೆಕೆಳೆಯಲ್ಲಿ ಆದ್ರೆ ಉಪಯೋಗ ಆಗುತ್ತೆ. ಮತ್ತೆ ಜಿಲ್ಲೆಯ BSSK ಫ್ಯಾಕ್ಟರಿ ಈಗ ಹರಾಜು ಮಾಡ್ತೀನಂತ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿತ್ತು. ಸುಮಾರು ಬೀದರ್ನ ಲಕ್ಷ್ಮಿ ಅಂತೆ, ರೈತರ ಪಾಲಿಗೆ ಲಕ್ಷ್ಮಿ ಅಂತೆ ಒಂದು ಸರ್ಕಾರದ ಒಂದು ಕೋಆಪರೇಟಿವ್ನ BSSK ಫ್ಯಾಕ್ಟರಿ, ಬೇರೆ ಇನ್ನಿತರ ಫ್ಯಾಕ್ಟರಿಗಳಿದೆ, ಬಟ್ ಎಲ್ಲರೂ ಸ್ವಂತ ಒಡೆತನಕ್ಕೆ ಸೇರಿದ್ದು. ಈ ಒಂದು ಫ್ಯಾಕ್ಟರಿ ರೈತರಿಗೋಸ್ಕರ ಜನರದೇ ಒಂದು ಫ್ಯಾಕ್ಟರಿ ಇದೆ, ಅದಕ್ಕೆ ಅದು ಹರಾಜು ಮಾಡಬಾರ್ದು. ಆದಷ್ಟು ಬೇಗ ಸರ್ಕಾರದಿಂದ ಹೇಗೆ ಮೈ ಶುಗರ್ಗೆ 200-400 ಕೊಟ್ಟು ಮಂಡ್ಯದಲ್ಲಿ ತಾವು ಮಾಡಿದ್ರಿ, ಕೂಡ್ರೆ ನಾನು ಬ್ಯಾಡ್ ಅಂಬಲ್ಲ. ನಮ್ಮ ಉತ್ತರ ಕರ್ನಾಟಕ ಕೂಡ ಶುಗರ್ ಉತ್ತೇಜನ ಮಾಡ್ಲಿಕ್ಕೆ, ಆ ಫ್ಯಾಕ್ಟರಿಯನ್ನ ಇಂಡಸ್ಟ್ರಿಯನ್ನು ಚಾಲೂ ಮಾಡ್ಲಿಕ್ಕೆ ಸರ್ಕಾರ ಒಂದು 500 ಕೋಟಿ ಹಣ ಕೊಟ್ಟೆ ಅನುಕೂಲ ಆಗ್ತದ ನಮ್ಮ ಭಾಗದ ರೈತರ ಜನರಿಗಂತ ಹೇಳಕ್ ಇಚ್ಛೆ ಪಡ್ತೀನಿ. ಆದಷ್ಟು ಬಾಕಿ ಇದ್ದ ಬ್ಯಾಕ್ಲಾಗ್ಗಳು ಮತ್ತೆ ಜಾಬ್ ಗ್ಯಾರಂಟಿ ನಮ್ಮ ಭಾಗದ ಜನರಿಗೆ ಕೊಡ್ಬೇಕು ಅಧ್ಯಕ್ಷರೇ. ನೀರಾವರಿ ಸಮಸ್ಯೆ ಮಾಡಬೇಕು, ಕಾರಂಜ ರೈತರಿಗೆ ಒಂದೇ ಮಾಡಬೇಕು. ನಂಜುಂಡಪ್ಪ ವರದಿ ನನ್ನ ಕ್ಷೇತ್ರಕ್ಕೆ ಆ ಕಮಿಟಿ ಬೇಗ, ಗೋವಿಂದರಾಜ್ ಕಮಿಟಿ ಬೇಗನೆ ವರದಿ ಕೊಡಬೇಕು, ನಮ್ಮ ಭಾಗ ಜನರಿಗೆ ಒಳ್ಳೇದು ಮಾಡ್ಬೇಕಂತ ಉತ್ತರ ಕರ್ನಾಟಕ, ಯಾಕಂದ್ರೆ ಉತ್ತರ ಕರ್ನಾಟಕ ಎಲ್ಲರೂ ನಾವು ಮಾತಾಡ್ತಾ ಅಭಿವೃದ್ಧಿಗೆ ಕಡೆಗಣಿಸ್ತಾ ಇದೀವಿ. ಇಲ್ಲಿಂದ ಸಾಕಷ್ಟು ಜನ ದೊಡ್ಡ ವ್ಯಕ್ತಿ ಆಗ್ತಾರೆ. ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷವಾಗಿ ಒಂದು ಗುಲ್ಬರ್ಗದಲ್ಲಿ ಒಂದು ಪ್ರಾದೇಶಿಕ ಕಚೇರಿ ಸ್ಟಾರ್ಟ್ ಮಾಡಬೇಕು. ಜನರು ಗುಲ್ಬರ್ಗಕ್ಕೆ ಹೋಗ್ಬೇಕು. ಬೆಂಗಳೂರು ಹೋಲಿಕೆನ ಗುಲ್ಬರ್ಗಕ್ಕೆ ತಮ್ಮ ಆಹ್ವಾನ ಸ್ವೀಕಾರ ಮಾಡಿದ್ರೆ ಎಲ್ಲ ಅಪ್ರೂವಲ್ಸ್ ಗುಲ್ಬರ್ಗ ಕೊಟ್ರೆ ಸಾಕಷ್ಟು ದುಡ್ಡು ಕೂಡ ಜನರು ಉಳಿತದೆ. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಡಿಸ್ಕಷನ್ಗೆ, ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ನಮ್ಮ ಪಕ್ಷದ ಮುಖಂಡ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್.